Hello everyone, I am Nisha MD. Welcome to our channel. Today we will discuss about scope of human resource development. Let me start by human resource development meaning. Human resource development helps organization develop their workforce through employee training and career development, which improves organization effectiveness and performance. ಆದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ಆರ್ಗನೈಸೇಷನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋದಾಗಿರುತ್ತೆ. ಅಂದರೆ ಯಾವ ರೀತಿ ಅಂತ ಹೇಳೋದಾದರೆ ಎಂಪ್ಲಾಯೀಸ್ ಟ್ರೈನಿಂಗ್ನ ಇಂಪ್ರೂವ್ ಮಾಡೋದಾಗಿರ್ಬೋದು, ಮತ್ತು ಈ ಕೆರಿಯರ್ ಡೆವಲಪ್ಮೆಂಟ್ನ ಇಂಪ್ರೂವ್ ಮಾಡೋದಾಗಿರ್ಬೋದು, ಅಥವಾ ಡೆವಲಪ್ ಮಾಡೋದಾಗಿರ್ಬೋದು. ಇದರಿಂದ ಆರ್ಗನೈಸೇಷನ್ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಲೆಟ್ ಸ್ಟಾರ್ಟ್ ವಿತ್ ಸ್ಕೋಪ್ ಆಫ್ HRD. ಇದ್ರ ಮೀನಿಂಗ್ ನೋಡೋಣ. HRD is broader than human resource management. It consists of several subsystems such as training and development, employee appraisal, counseling, rewards and welfare, quality of work life, etc. These are the areas within its scope. HRD ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗಿಂತ ಲಾರ್ಜ್ ಆಗಿರುತ್ತೆ. ಮತ್ತು ಇದು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟು, ಎಂಪ್ಲಾಯಿ ಅಪ್ರೈಸಲ್ಲು, ಕೌನ್ಸಲಿಂಗು, ಮತ್ತು ರಿವಾರ್ಡ್ಸು, ವೆಲ್ಫೇರ್, ಕ್ವಾಲಿಟಿ ಆಫ್ ವರ್ಕ್ ಲೈಫು, ಈ ಥರ ಒಂದು ಸಬ್ಸಿಸ್ಟಮ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದಾಗಿರುತ್ತೆ. ಅಂತ ಹೇಳಿದ್ರೆ ಈ ಟ್ರೈನಿಂಗು ಆ್ಯಂಡ್ ಡೆವಲಪ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಮೀನಿಂಗಲ್ಲೇ ಡೌಟ್ ಬಂದಿರಬೇಕು. ಎಂಪ್ಲಾಯಿ ಟ್ರೈನಿಂಗ್ ಅಂದರೆ ಏನು, ಯಾವ ರೀತಿ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಈಗ ನಾವು ಯಾವುದಾದ್ರೂ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದರೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ಅವರು ನಮ್ಮನ್ನ ಡೈರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಬಿಡಲ್ಲ. ಅದರದ್ದೇ ಅಂತ ರೂಲ್ಸ್ಗಳಿರುತ್ತೆ. ಮೊದಲು ಟ್ರೈನ್ ಅಪ್ ಮಾಡಬೇಕು, ಆಮೇಲೆ ಅವ್ರಿಗೆ ವರ್ಕ್ ಮಾಡೋದಕ್ಕೆ ಬಿಡಬೇಕು ಅಂತ ಹೇಳಿ. ಅವ್ರಿಗೆ ಈಗ ಇಂಟರ್ವ್ಯೂಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಇನ್ನೂ ಎಷ್ಟು ನಾವು ಅವರಿಗೆ ಎಷ್ಟು ಟ್ರೈನಿಂಗ್ನ ಕೊಡಬೇಕು ಅಂತೇಳಿ ಗೊತ್ತಾಗುತ್ತೆ. ಅದೇ ರೀತಿ ಒಂದೊಂದು ಕಂಪ್ನಿಯಲ್ಲಿ 6 ಮಂತ್ ಇದ್ದರೆ ಒಂದೊಂದು ಕಂಪ್ನಿ 3 ಮಂತ್ಸ್ ಇರುತ್ತೆ, ಒಂದೊಂದು ಕಂಪ್ನಿಲಿ 1 ಮಂತು, ಒಂದೊಂದು ಕಂಪ್ನಿಲಿ 15 ಡೇಸ್ ಇರ್ಬೋದು. ಈ ಥರ ಇರುತ್ತೆ. ಅಲ್ಲಿ ಅವ್ರದ್ದೇ ಆದಂಥ ವರ್ಕ್ ಸಿಸ್ಟಮ್ಸ್ ಏನಿರುತ್ತೆ ಅಥವಾ ಅವ್ರದ್ದೇ ಆದಂಥ ಆ ಕಂಪ್ನಿ ಇನ್ಫಾರ್ಮೇಷನ್ ಏನಿರುತ್ತೆ ಅದರಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಅವ್ರಿಗೆ ಆ ನಾಲೆಡ್ಜನ್ನ ತುಂಬ್ತಾರೆ. ಆಗ ಅವರು ಅಂದರೆ ಒಂದು ಕಂಪ್ನೀಲಿ ವರ್ಕನ್ನ ಕೆಪಾಸಿಟಿನ ನಿಭಾಯಿಸೋಂಥ ಕೆಪಾಸಿಟಿ ಬರುತ್ತೆ ಅವರಿಗೆ. Next, I will talk about scope of human resource development. Firstly, training. Training is an essential element of HRD. This develops skills and capacity to work at higher level and position. Training is possible by different methods. It is useful for self-development and career development. ಈ ಟ್ರೈನಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದು HRDಯಲ್ಲಿ ಟ್ರೈನಿಂಗ್ ಒಂದು ಪ್ರಮುಖ ಅಂಗವಾಗಿರುತ್ತೆ. ಮತ್ತು ಇದು ಟಾಪ್ ಲೆವೆಲ್ ಆ್ಯಂಡ್ ಪೊಸಿಷನ್ ವರ್ಕ್ ಮಾಡುವಂಥ ಸ್ಕಿಲ್ಸ್ ಆಗಿರ್ಬೋದು, ಕೆಪಾಸಿಟಿ ಡೆವಲಪ್ ಮಾಡೋದಾಗಿರುತ್ತೆ. ಡಿಫ್ರೆಂಟ್ ಮೆಥಡ್ಸಲ್ಲಿ ಇವ್ರನ್ನ ಟ್ರೈನ್ ಅಪ್ ಮಾಡ್ತಿರ್ತಾರೆ. ಮತ್ತು ಇವರು ಸೆಲ್ಫ್ ಡೆವಲಪ್ಮೆಂಟ್ ಮತ್ತು ಕೆರಿಯರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಅಂತ ಹೇಳಿದರೆ ಈ ಟ್ರೈನಿಂಗಲ್ಲಿ ಈಗ ಸೆಲ್ಫ್ ಅಂತ ಹೇಳಿದ್ರೆ ಈಗ ನಮ್ಮದೇ ಆದಂಥ ಸ್ಕಿಲ್ಸ್ ಇರುತ್ತೆ, ನಮ್ಮದೇ ಆದಂಥ ಅಂದರೆ ನಮ್ಮದು ಮಾನವೀಯತೆ ಗುಣಗಳಾಗಿರ್ಬೋದು, ಇದೇ ಥರ ವರ್ಕ್ ಫೋರ್ಸಲ್ಲಿ ನಮ್ಮದೇ ಅಂತ ನಡವಳಿಕೆ ಇರುತ್ತೆ. ಅದರಲ್ಲಿ ಏನಾದರೂ ನಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಮತ್ತು ನಾವು ಯಾವ ರೀತಿ ನಾವು ವರ್ಕ್ ಮಾಡ್ತಿರ್ತೀವಿ, ಇದೆಲ್ಲನೂ ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಏನಿರುತ್ತೆ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡ್ಕೊಳ್ಳೋದಕ್ಕೂ ಮತ್ತು ಇದನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಮತ್ತು ಕೆರಿಯರ್ ಡೆವಲಪ್ಮೆಂಟು ಅಂತಂದರೆ ನಾವು ಫ್ಯೂಚರಲ್ಲಿ ಬೇರೆ ಕಡೆ ಎಲ್ಲಾದರೂ ಹೋಗಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಟ್ರೈನಿಂಗು ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಟ್ರೈನಿಂಗ ಒಂದೇ ರೀತಿ ಮಾಡಲ್ಲ. ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ತಿರ್ತಾರೆ. ಸೆಕೆಂಡ್ಲಿ, ಪರ್ಫಾರ್ಮೆನ್ಸ್ ಅಪ್ರೈಸಲ್. Performance appraisal is an important area of HRD. The purpose of performance appraisal is to study critically the performance of an employee and to guide him to improve his performance. This technique is useful for building a team of capable employees and is also used for their self-development. ಈ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕೂಡ HRD ಒಂದು ಪ್ರಮುಖ ಏರಿಯಾ ಆಗಿರುತ್ತೆ. ಅಂದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಪರ್ಪಸ್ ಏನಂತ ಹೇಳಿದ್ರೆ ಈ ಎಂಪ್ಲಾಯಿದು ಪರ್ಫಾರ್ಮೆನ್ಸ್ ಏನಿರುತ್ತೆ ಡೀಪಾಗಿ ಅದನ್ನು ಸ್ಟಡಿ ಮಾಡಿ ಮತ್ತು ಅವ್ನ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಗೈಡ್ ಮಾಡೋದಾಗಿರುತ್ತೆ. ಮತ್ತು ಕೇಪಬಲ್ ಎಂಪ್ಲಾಯೀಸ್ನ ಟೀಮ್ ಬಿಲ್ಡ್ ಮಾಡೋದಕ್ಕೆ ಮತ್ತು ಅವ್ರ ಸೆಲ್ಫ್ ಡೆವಲಪ್ಮೆಂಟ್ ಏನಿರುತ್ತೆ ಮಾಡೋದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಅಂತ ಹೇಳಿದ್ರೆ ಈಗ ತನ್ನದೇ ಆದಂತಹ ಒಂದು ಗ್ರೂಪು ಅಂದರೆ ಎಂಪ್ಲಾಯೀಸ್ನ ಟೀಮ್ ಬಿಲ್ಡ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಟೀಮನ್ನು ಬಿಲ್ಡ್ ಮಾಡೋದು, ಒಂದು ಕಂಪ್ನೀಲಿ ಒಂದು ಇಂಥ ಕ್ಯಾಟಗರಿಗೆ ಇಂಥ ಟೀಮು ಮತ್ತು ಇಷ್ಟು ಮೆಂಬರ್ಸ್ ಇರಬೇಕು ಅಂತ ಹೇಳಿ ಒಂದು ಟೀಮ್ ಬಿಲ್ಡ್ ಮಾಡೋದು, ಇದರಿಂದ ಕೂಡ ಪರ್ಫಾರ್ಮೆನ್ಸ್ ಅಪ್ರೈಸಲ್ ತುಂಬ ಹೆಲ್ಪ್ ಆಗುತ್ತೆ ಇದು.
Next, potential appraisal. It relates to the study of capabilities of employees. It is useful for proper placement and career development of employees. ಇದು ಎಂಪ್ಲಾಯೀಸ್ ಕೇಪಬಿಲಿಟೀಸ್ ಸ್ಟಡಿನ ಮಾಡೋದಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಪರ್ ಪ್ಲೇಸ್ಮೆಂಟ್ ಮತ್ತು ಕೆರಿಯರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. Potential appraisal of employees is useful for developing their special qualities, which can be used fruitfully along with the expansion and diversification of activities of the company. ಎಂಪ್ಲಾಯೀಸ್ ಸ್ಪೆಷಲ್ ಕ್ವಾಲಿಟೀಸ್ನ ಡೆವಲಪ್ ಮಾಡೋಕ್ಕೆ ಪೊಟೆನ್ಷಿಯಲ್ ಅಪ್ರೈಸಲ್ ಯೂಸ್ ಆಗುತ್ತೆ ಮತ್ತು ಇದು ಕಂಪ್ನಿ ಆ್ಯಕ್ಟಿವಿಟಿ ಅಥವಾ ಡೈವರ್ಸಿಫಿಕೇಷನ್ ಎಕ್ಸ್ಪೆನ್ಷನ್ ಮಾಡಬಹುದು. ಎಂಪ್ಲಾಯೀಸ್ದು ಒಂದು ಕೆಲವೊಂದು ಅವ್ರದ್ದೇ ಆದಂಥ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಅಂದರೆ ಸಮ್ ಕ್ವಾಲಿಟೀಸ್ ಇರುತ್ತೆ. ಅದನ್ನು ಇನ್ನೂ ಸ್ವಲ್ಪ, ಈಗ ನಮ್ಮದು ಸ್ವಲ್ಪ ಒಬ್ಬರು ಅಂದರೆ ಅವ್ರದ್ದು ತುಂಬಾ ಚೆನ್ನಾಗಿ ಕಮ್ಯುನಿಕೇಷನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವರಿಗೆ ಅಂದರೆ ಸ್ವಲ್ಪ ಏನಾದರೂ ಭಯ ಆಗಿರ್ಬೋದು ಅಥವಾ ಅವ್ರಿಗೆ ಸ್ಟೇಜ್ ಫಿಯರ್ ಇರ್ಬೋದು. ಅದನ್ನು ಅವರಿಗೆ ಹೋಗಲಾಡಿಸಿ ಅದನ್ನು ಇನ್ನೂ ಇಂಪ್ರೂವ್ ಮಾಡೋದಕ್ಕೆ, ಅದನ್ನ ಇನ್ನೂ ಡೆವಲಪ್ ಮಾಡೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಪೊಟೆನ್ಷಿಯಲ್ ಅಪ್ರೈಸಲ್. ನೆಕ್ಸ್ಟ್, ಕೆರಿಯರ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. Under HRD, employees would be given guidance for their self-development and career development. ಈ ಕೆರಿಯರ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಎಂಪ್ಲಾಯೀಸ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಆ್ಯಂಡ್ ಕೆರಿಯರ್ ಡೆವಲಪ್ ಮಾಡೋದಕ್ಕೆ ಗೈಡ್ಲೈನ್ಸ್ ಮಾಡಬೇಕಾಗತ್ತೆ. ದಿ ಆಪರ್ಚುನಿಟೀಸ್ ಲೈಕ್ಲಿ ಟು ಡೆವಲಪ್ ಇನ್ ದ ಆರ್ಗನೈಸೇಷನ್ ಶುಡ್ ಬಿ ಬ್ರೋಡ್ ಟು ದೇರ್ ನೋಟಿಸ್. ದೇ ಶುಡ್ ಬಿ ಮೋಟಿವೇಟೆಡ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ವಿಚ್ ಈಸ್ ಯೂಸ್ಫುಲ್ ಟು ದಿ ಆರ್ಗನೈಸೇಷನ್ ಇನ್ ದ ಲಾಂಗ್ ರನ್. ಅಂದರೆ ಒಂದು ಕಂಪ್ನಿಯಲ್ಲಿ ಡೆವಲಪ್ ಆಗುವಂತಹ ಆಪರ್ಚುನಿಟೀಸ್ಗಳನ್ನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಗಮನಕ್ಕೆ ತರಬೇಕು. ಮತ್ತು ಇದು ಸೆಲ್ಫ್ ಡೆವಲಪ್ಮೆಂಟ್ ಅವ್ರನ್ನ ಮೋಟಿವೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿರ್ತದೆ ಅದಕ್ಕೆ ಅಂದರೆ ಅವ್ರ ಕೆಳಗಡೆ ಏನು ನಡೀತಿರುತ್ತೆ ಅನ್ನೋದು ಅಷ್ಟೊಂದು ಸರಿಯಾಗಿ ಗೊತ್ತಿರಲ್ಲ. ಅಂತಂದರೆ ಏನಾದರೂ ಮೇಜರ್ ಪ್ರಾಬ್ಲಮ್ ಅಂದರೆ ಮಾತ್ರ ಅವರು ಕಾರ್ಯನಿರ್ವಹಿಸ್ತಿರ್ತಾರೆ. ಅವ್ರ ಅಂಡರಲ್ಲಿ ಏನಿರ್ತಾರೆ ಅಂದರೆ ವರ್ಕರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಲೀಡರ್ಸ್ ಆಗಿರ್ಬೋದು, HRD ಆಗಿರ್ಬೋದು, ಮತ್ತು HRM ಆಗಿರ್ಬೋದು, ಇವ್ರು ಅವ್ರ ಕೆಳಗಡೆ ಎಲ್ಲ ಅಂಡರಲ್ಲಿ ವರ್ಕ್ ಮಾಡ್ತಿರ್ತಾರೆ. ಇವ್ರು ಏನು ಮಾಡಬೇಕು, ಅವ್ರ ಗಮನಕ್ಕೆ ಯಾವುದಾದ್ರೂ ಹೊಸದು ಏನಾದರೂ ಅವಕಾಶ ಬಂದರೆ ಮತ್ತು ಯಾರಾದರೂ ಸೆಲ್ಫ್ ಮೋಟಿವೇಟ್ ಮಾಡೋದಕ್ಕೆ ಮತ್ತು ಅದಕ್ಕೆಲ್ಲದನ್ನು ಅವಕಾಶ ಮಾಡ್ಕೊಳ್ಳೋ ಥರ ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಮತ್ತು ಸೆಲ್ಫ್ ಡೆವಲಪ್ಮೆಂಟ್ನ ಮೋಟಿವ್ ಮಾಡೋ ಥರ ಮಾಡಿದ್ರೆ ಆರ್ಗನೈಸೇಷನ್ನು ಲಾಂಗ್ ರನ್ ಆಗೋ ಥರನೂ ಕೂಡ ಯೂಸ್ ಆಗುತ್ತೆ. ಲಾಂಗ್ ರನ್ ಆಗೋದಕ್ಕೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್, ಎಂಪ್ಲಾಯೀಸ್ ವೆಲ್ಫೇರ್. Employees' welfare is within the scope of HRD. Welfare facilities are useful for creating efficient and satisfied labor force. ಎಂಪ್ಲಾಯೀಸ್ ವೆಲ್ಫೇರ್ ಒಂದು HRDಲಿ ಸ್ಕೋಪ್ ಆಗಿದೆ. ಇದು ಎಫಿಷಿಯೆಂಟ್ ಆ್ಯಂಡ್ ಸ್ಯಾಟಿಸ್ಫೈಡ್ ಲೇಬರ್ ಫೋರ್ಸನ್ನು ಕ್ರಿಯೇಟ್ ಮಾಡಲು ಮತ್ತು ವೆಲ್ಫೇರ್ ಫೆಸಿಲಿಟಿ ಯೂಸ್ ಮಾಡಲು ಅಥವಾ ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಇಂತಹ ಆಪರ್ಚುನಿಟಿಗಳು ನೌಕರರ ಸ್ಥೈರ್ಯವನ್ನು ಹೆಚ್ಚಿಸುತ್ತೆ. And then such facilities raise the moral of employees. Employee welfare include the provision of medical and recreation facilities, subsidized canteen, free reining and other measures introduced for HRD. ಈ ಎಂಪ್ಲಾಯಿ ವೆಲ್ಫೇರ್ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂತಂದರೆ, ಮೆಡಿಕಲ್ ಆ್ಯಂಡ್ ರಿಕ್ರಿಯೇಷನ್ ಫೆಸಿಲಿಟೀಸ್ ಇರ್ಬೋದು, ಸಬ್ಸಿಡೈಸ್ಡ್ ಕ್ಯಾಂಟೀನ್ ಇರ್ಬೋದು, ಫ್ರೀ ರೈನಿಂಗ್ ಆ್ಯಂಡ್ ಅದರ್ ಮೆಜರ್ಸ್ ಇರ್ಬೋದು. ಇದನ್ನೆಲ್ಲನೂ ಕೂಡ HRD ಇಂಟ್ರೊಡ್ಯೂಸ್ ಮಾಡಿತ್ತು ಅಂತ ಹೇಳಿದ್ರೆ, ಇದನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಒಳಗೊಂಡಿರುತ್ತೆ ಎಂಪ್ಲಾಯಿ ವೆಲ್ಫೇರ್ ಅಂತ ಇದು ಹೇಳುತ್ತೆ. ನೆಕ್ಸ್ಟ್, ರಿವಾರ್ಡ್ಸ್ ಆ್ಯಂಡ್ ಇನ್ಸೆಂಟಿವ್ಸ್. HRD includes provision of rewards and incentives to employees to encourage them to learn, to grow to development new qualities, skills and experience which will be useful in the near future. Reward is an appreciation of good work. It may be in the form of promotion, higher pay, etc. ಈ ರಿವಾರ್ಡ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ಏನಂತ ಹೇಳಿದ್ರೆ, HRD ಎಂಪ್ಲಾಯೀಸ್ಗೆ ಎಂಕರೇಜ್ ಮಾಡೋದಾಗಿರುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಅವ್ರಿಗೆ ಲರ್ನ್ ಮಾಡೋದಾಗಿರ್ಬೋದು, ಅಥವಾ ಅಂದರೆ ಕಲಿಸೋದಾಗಿರ್ಬೋದು, ಅಥವಾ ಮತ್ತು ಟು ಗ್ರೋ ಅಂದರೆ ಅವ್ರನ್ನ ಬೆಳೆಸೋದಾಗಿರ್ಬೋದು, ಮತ್ತು ಟು ಡೆವಲಪ್ಮೆಂಟ್ ನ್ಯೂ ಕ್ವಾಲಿಟೀಸ್ ಅಂದರೆ ಅವ್ರ ನ್ಯೂ ಕ್ವಾಲಿಟೀಸ್ ಏನಿರುತ್ತೆ ಅದನ್ನ ಡೆವಲಪ್ ಮಾಡೋದು, ಮತ್ತು ಅವರದೇ ಅಂತ ಸ್ಕಿಲ್ ಇರುತ್ತೆ, ಮತ್ತು ಅವರದೇ ಅಂತ ಎಕ್ಸ್ಪೀರಿಯೆನ್ಸ್, ಅವರ ಅನುಭವಗಳನ್ನು ಅಭಿವೃದ್ಧಿ ಪಡಿಸೋದಾಗಿರ್ಬೋದು, ಅಥವಾ ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ ರಿವಾರ್ಡ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ನ ಕೊಡೋದಾಗಿರ್ಬೋದು. ಇದೆಲ್ಲನೂ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಅಂದರೆ ರಿವಾರ್ಡ್ಸ್ ಅಂತಂದರೆ ಅಪ್ರಿಷಿಯೇಟ್ ದಿ ಗುಡ್ ವರ್ಕ್
ಅವ್ರನ್ನ ಅಂದರೆ ಅವ್ರು ಏನು ವರ್ಕ್ ಮಾಡ್ತಿರ್ತಾರೆ, ಅವ್ರ ಗುಡ್ ವರ್ಕ್ ಏನಿರುತ್ತೆ, ಒಂದು ಒಳ್ಳೆ ಉತ್ತಮವಾದಂಥ ಕೆಲಸ ಏನಿರುತ್ತೆ ಅದಕ್ಕೆ ಅದನ್ನು ಅಪ್ರಿಷಿಯೇಟ್ ಮಾಡಿ ರಿವಾರ್ಡ್ ಕೊಡೋಂಥದ್ದಾಗಿರ್ಬೋದು. ಈ ರಿವಾರ್ಡ್ ಏನಂತ ಹೇಳಿದರೆ ಅವ್ರಿಗೆ ಪ್ರಮೋಟ್ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ಹೈಯರ್ ಪೇಮೆಂಟ್ ಕೊಡೋದಂತಾಗಿರ್ಬೋದು, ಅಂದರೆ ಸ್ಯಾಲ್ರಿನ ಹೈ ಮಾಡೋದಾಗಿರ್ಬೋದು. ಈ ಪ್ರಮೋಷನ್ನ ಕೊಡೋದ್ರಿಂದ ಮತ್ತು ಸ್ಯಾಲ್ರಿ ಪ್ಲಸ್ ಬೋನಸ್ನ ಕೊಡೋದ್ರಿಂದ ಅವರಿಗೆ ಅವ್ರು ಪ್ರಮೋಟ್ ಆಗ್ತಾರೆ ಮತ್ತು ಅವ್ರಿಗೆ ರಿವಾರ್ಡ್ಸ್ ಆ್ಯಂಡ್ ಇನ್ಸೆಂಟಿವ್ನ ಕೊಡೋದ್ರಿಂದ ಅವರು ವರ್ಕ್ ಕೂಡ ಜಾಸ್ತಿ ಮಾಡ್ತಾರೆ. ನಾವು ಇನ್ನೂ ವರ್ಕ್ ಮಾಡಿದ್ರೆ ಇನ್ನೊಂದಷ್ಟು ರಿವಾರ್ಡ್ಸ್ ಕೊಡ್ತಾರಲ್ವ, ಇನ್ನೊಂದು ಸ್ವಲ್ಪ ಇನ್ಸೆಂಟಿವ್ ಕೊಡ್ತಾರಲ್ವ, ಅದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಕಂಪ್ನಿಗೂ ಕೂಡ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್. HRD aims at providing conflict-free operations throughout the organizational. It also keeps plans ready to deal with problems like absenteeism, turnover, low productivity or industrial deputies. ಈ ಆರ್ಗನೈಸೇಷನ್ನಲ್ಲಿ ಕಾನ್ಫ್ಲಿಕ್ಟ್ ಫ್ರೀ ಆಪರೇಷನ್ ಪ್ರೊವೈಡ್ ಮಾಡುವ ಏಮ್ಸ್ನ ಈ HRD ಹೊಂದಿದೆ. ಅಂದರೆ ಕಂಪ್ನಿಯಲ್ಲಿ ಆಗುವಂತಹ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ಗಳನ್ನು ಏನಿರುತ್ತೆ ಅದನ್ನ ಎದುರಿಸಲು ಇದು ಪ್ಲ್ಯಾನ್ ಡೆವಲಪ್ಮೆಂಟ್ ಮೊದಲೇ ಮಾಡಿರುತ್ತೆ. ಅಂತ ಹೇಳಿದರೆ ಪ್ರಾಬ್ಲಮ್ಸ್ ಏನಪ್ಪ ಅಂತ ಹೇಳಿದರೆ ಆಬ್ಸೆನ್ಸ್ ಆಫ್ ವರ್ಕರ್ಸ್ ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಈ ಟರ್ನ್ ಓವರ್ ಆಗಿರ್ಬೋದು, ಲೋ ಪ್ರೊಡಕ್ಟಿವಿಟಿ ಆಗಿರ್ಬೋದು. ಅಂದರೆ ಆಬ್ಸೆನ್ಸ್ ಆಗೋದ್ರಿಂದ ಇವರಿಗೆ ಅಂದರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಮತ್ತು ಈ ಟರ್ನ್ ಓವರಿಂದ ಅಂದರೆ ಇವ್ರದ್ದು ಆಕ್ಟಿವಿಟೀಸ್ ಏನಿರುತ್ತೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ಸ್ ಆಕ್ಟಿವಿಟೀಸ್ ಏನಿರುತ್ತೆ, ಇದು ಟರ್ನ್ ಓವರಿಂದ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಕೂಡ ಇದು ಪ್ರಾಫಿಟ್, ಅಂದರೆ ಮಾರ್ಕೆಟಿಗೆ ಏನು ಹೋಗ್ತಿರುತ್ತೆ ಅಂತ ಆ ಪ್ರೊಡಕ್ಷನ್ಸ್ ಕಮ್ಮಿ ಆಗುತ್ತೆ ಟರ್ನ್ ಓವರು. ಮತ್ತು ಲೋ ಪ್ರೊಡಕ್ಟಿವಿಟಿ, ಈ ಎಂಪ್ಲಾಯೀಸ್ ಆಬ್ಸೆಂಟ್ ಆದರೆ ಇನ್ನೇನು ಆ ಪ್ರೊಡಕ್ಟಿವಿಟಿ ಎಲ್ಲ ಹೈ ಆಗುತ್ತೆ, ಆಟೋಮೆಟಿಕಲಿ ಲೋ ಆಗುತ್ತೆ. ಇದರಿಂದ ಕೂಡ ಕಂಪ್ನಿ ಪ್ರಾಫಿಟ್ಟಿಗೆ ಇದು ಪೆಟ್ಟಾಗುತ್ತೆ. ಇದೆಲ್ಲನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಮುಂಚೆನೇ ಆರ್ಗನೈಸೇಷನಲ್ ಡೆವಲಪ್ಮೆಂಟಲ್ಲಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅಂದರೆ ಕಂಪ್ನಿ ಏನಾದರೂ ಲಾಸ್ ಆಯ್ತಾರಂಥ ಮೂಮೆಂಟ್ ಏನಾದರೂ ಇದ್ದರೆ ನಾವು ಯಾವ ರೀತಿ ಸರ್ವೈವ್ ಆಗಬೇಕು, ಯಾವ ರೀತಿ ಡೆವಲಪ್ ಆಗಬೇಕು ನೆಕ್ಸ್ಟು, ಮತ್ತು ಇದನ್ನು ನಾವು ಯಾವ ರೀತಿ ಮೊದಲಿನ ಥರ ತರಬೇಕು ಈ ಬಿಸ್ನೆಸ್ನ ಅನ್ನೋ ಥರ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಡಿಪೆಂಡ್ಸ್ ಆನ್ ಸೌಂಡ್ ರಿಲೇಷನ್ಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. A forward-looking policy on employee benefits like job security, attractive pay, participative management, and monetary and non-monetary rewards will go a long way in improving the quality of work life. ಈ ಕ್ವಾಲಿಟಿ ಆಫ್ ವರ್ಕ್ ಲೈಫಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಓನರ್ ಆ್ಯಂಡ್ ಎಂಪ್ಲಾಯೀಸ್ಗಳ ಮಧ್ಯೆ ಗುಡ್ ರಿಲೇಷನ್ಶಿಪ್ ಏನಿರುತ್ತೆ ಅದು ಡಿಪೆಂಡ್ಸ್ ಆಗಿರುತ್ತೆ. ಯಾವುದ್ರ ಮೇಲ್ಗಡೆ ಅಂತ ಹೇಳಿದರೆ ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಅಟ್ರಾಕ್ಟಿವ್ ಪೇಮೆಂಟ್ ಆಗಿರ್ಬೋದು, ಪಾರ್ಟಿಸಿಪೇಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ರಿವಾರ್ಡ್ಸ್ಗಳಂಥದ್ದು ಇದ್ರ ಮೇಲ್ಗಡೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅಂದರೆ ಓನರ್ಸ್ ಮತ್ತು ಎಂಪ್ಲಾಯೀಸ್ಗಳ ಮಧ್ಯೆ ರಿಲೇಷನ್ಶಿಪ್ ಏನಿರುತ್ತೆ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇದನ್ನು ಎಂಪ್ಲಾಯೀಸ್ ಬೆನಿಫಿಟ್ಸ್ ಇಂಪ್ರೂವ್ ಮಾಡೋದಕ್ಕೆ ಈ ಕ್ವಾಲಿಟಿ ಆಫ್ ವರ್ಕ್ ಲೈಫ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್. Such system acts as information bank and facilitates human resource planning and development in a proper manner. It facilitates quick decision making in regard to HRD. Every organization has to introduce such system for ready preference ಅಥವಾ reference to HRD matters. ಇದನ್ನು HRIS ಅಂತಲೂ ಕರೀತಾರೆ. HRIS ಅಂತ ಹೇಳಿದರೆ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿ. ಈ ಸಿಸ್ಟಮ್ ಇನ್ಫಾರ್ಮೇಷನ್ ಬ್ಯಾಂಕಾಗಿ ವರ್ಕ್ ಮಾಡುತ್ತೆ ಅಥವಾ ಕಾರ್ಯನಿರ್ವಹಿಸುತ್ತೆ. ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ರೈಟ್ ಆ್ಯಂಡ್ ಪ್ರಾಪರ್ ವೇನಲ್ಲಿ ಈಸಿಯಾಗಿ ಸುಗಮವಾಗಿ ಸಾಗ್ತಿರುತ್ತೆ. ಮತ್ತು ಇದು HRDಗೆ ಸಂಬಂಧಪಟ್ಟಂತೆ ಕ್ವಿಕ್ ಡಿಸಿಷನ್ ಮೇಕಿಂಗ್ ಏನಾಗಿರುತ್ತೆ ಅದು ಅನುಕೂಲ ಆಗುವಂತೆ ಎವ್ರಿ ಆರ್ಗನೈಸೇಷನ್ ಅಥವಾ HRDಗೆ ಸಂಬಂಧಪಟ್ಟಂತಹ ರೆಫರೆನ್ಸ್ ಇಂಟ್ರೊಡ್ಯೂಸ್ನ ಮಾಡಬೇಕಾಗಿರುತ್ತೆ. ಲಾಸ್ಟ್ಲಿ ಕನ್ಕ್ಲೂಷನ್. The HRM and HRD are two different entities within an organization that hold different responsibilities, roles and purposes. HRM and HRD ಎರಡು ಡಿಫ್ರೆಂಟ್ ಎಂಟಿಟೀಸ್ ಆಗಿರುತ್ತೆ. ಎರಡೂ ಕೂಡ ವಿತಿನ್ ಆರ್ಗನೈಸೇಷನಲ್ಲೇ ತನ್ನದೇ ಆದಂತಹ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರೋಲ್ಸ್ನ ಪರ್ಪಸಸ್ನ ಹೋಲ್ಡ್ ಮಾಡುತ್ತೆ. ಮತ್ತು ಇದು HRM ಏನಪ್ಪ ಅಂತ ಹೇಳಿದರೆ ಮ್ಯಾಕ್ಸಿಮೈಸ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯೀಸ್ ಟು ರೀಚ್ ಆರ್ಗನೈಸೇಷನ್ ಗೋಲ್ಸ್. While the HRD aims employees in developing knowledge, person skills and abilities.
ಎಚ್ ಆರ್ ಎಮ್ದು ಏನಂದರೆ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ನ ಮಾಡಿಸಿ ಆರ್ಗನೈಸೇಷನ್ ಗೋಲ್ಸ್ ಏನಿರುತ್ತೆ ಅದನ್ನ ರೀಚ್ ಮಾಡೋದಾಗಿರುತ್ತೆ. ಅದೇ ರೀತಿ ಎಚ್ ಆರ್ ಡಿ ಏನಂತ ಹೇಳಿದ್ರೆ ಬಂದುಬಿಟ್ಟು ಎಂಪ್ಲಾಯೀಸ್ ನಾಲೆಡ್ಜ್ ಆ್ಯಂಡ್ ಪರ್ಸ್ನಾಲಿಟಿ ಮತ್ತು ಸ್ಕಿಲ್ಸು ಆ್ಯಂಡ್ ಎಬಿಲಿಟಿ ಇದೆಲ್ಲದನ್ನು ಡೆವಲಪ್ ಮಾಡೋದಾಗಿರುತ್ತೆ. ಅವರನ್ನು ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಕೆರಿಯರ್ ಡೆವಲಪ್ಮೆಂಟ್ ಮಾಡೋದಾಗಿರುತ್ತೆ. ಅಂತ ಹೇಳಿದ್ರೆ ಇದು ಎಚ್ ಆರ್ ಎಮ್ದು ಏಮ್ಸ್ ಬಂದ್ಬಿಟ್ಟು ಪರ್ಫಾಮೆನ್ಸು ಅಂತಂದರೆ ಮ್ಯಾಕ್ಸಿಮಮ್ ಪರ್ಫಾಮೆನ್ಸ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡಬೇಕಂತ ಹೇಳ್ಬಿಟ್ಟು. ಅದೇ ರೀತಿ ಎಚ್ ಆರ್ ಡಿದು ಏಮ್ಸು ಏನಂತ ಹೇಳಿದ್ರೆ ಇವರು ಇದು ಎಂಪ್ಲಾಯೀಸ್ ಏನಿರ್ತಾರೆ ಅವ್ರನ್ನ ಟ್ರೈನ್ ಅಪ್ ಮಾಡೋದಾಗಿರ್ಬೋದು, ಅವ್ರನ್ನ ಇದು ಸೆಲ್ಫ್ ಮೋಟಿವೇಟ್ ಮಾಡೋದಾಗಿರ್ಬೋದು, ಅವ್ರನ್ನ ಡೆವಲಪ್ ಮಾಡೋದಾಗಿರ್ಬೋದು, ಅವ್ರ ನಾಲೆಡ್ಜ್ ಆಗಿರ್ಬೋದು, ಅವ್ರ ಸ್ಕಿಲ್ಸ್ ಆಗಿರ್ಬೋದು, ಅವ್ರ ಪರ್ಸ್ನಾಲಿಟಿ ಆಗಿರ್ಬೋದು, ಅವ್ರ ವರ್ಕ್ ಕೇಪಬಿಲಿಟಿ ಏನಿರುತ್ತೆ ಅದೆಲ್ಲನೂ ಇವರು ಡೆವಲಪ್ ಮಾಡೋದಾಗಿರುತ್ತೆ. ಇದು ಎಚ್ ಆರ್ ಡಿದು ಏಮ್ಸ್ ಆಗಿರುತ್ತೆ. ಥ್ಯಾಂಕ್ ಯು.